ಘಳಿಗೆ ನಾವು ಬ್ರೇಕ್ ಮಾಡ್ತಾ ಇದೀವಿ ಅತಿ ದೊಡ್ಡ ರಾಜಕೀಯ ಸುದ್ದಿಯೊಂದನ್ನ ವಿಜೇಂದ್ರಗೆ ಶಾಕ್ ಕೊಡ್ತಾರಾ ಹಾಗಾದ್ರೆ ಎಚ್.ಡಿ. ಕುಮಾರಸ್ವಾಮಿ ಪಕ್ಷದ ರಾಜ್ಯಾಧ್ಯಕ್ಷ ಬದಲಾವಣೆಯ ಬಗ್ಗೆ ಅಭಿಪ್ರಾಯ ಕೇಳಿದ ಬಿಜೆಪಿ ಕೇಳಿರೋದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯ ಬಳಿ ಇದು ನಿಮ್ಮ ಫ್ರೀಡಂ ಟಿವಿಯ ರಾಜಕೀಯ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ಬಿಜೆಪಿಯ ಸ್ಟೇಟ್ ಪ್ರೆಸಿಡೆಂಟ್ ವಿಜೇಂದ್ರಗೆ ಶಾಕ್ ಕೊಡ್ತಾರಾ ಹಾಗಾದ್ರೆ ಎಚ್.ಡಿ. ಕುಮಾರಸ್ವಾಮಿ ಪಕ್ಷದ ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಗ್ಗೆ ಅಭಿಪ್ರಾಯ ಕೇಳಿದ ಬಿಜೆಪಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅಭಿಪ್ರಾಯ ಕೇಳಿರತಕ್ಕಂತಹ ಬಿಜೆಪಿ ನಾಯಕರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರನ್ನೇ ಮುಂದುವರಿಸಬೇಕಾ ಅಥವಾ ಬೇಡವಾ ವಿಜೇಂದ್ರ ಅವರನ್ನೇ ಮುಂದುವರಿಸಿದ್ರೆ ಪಕ್ಷಕ್ಕೆ ಲಾಭನಾ ಅಥವಾ ನಷ್ಟನಾ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರರನ್ನ ತೆಗೆದು ಹಾಕಿದ್ರೆ ಏನಾಗಬಹುದು ಇದು ಬಿಜೆಪಿ ಕೇಳಿರುವಂತಹದ್ದು ಕುಮಾರಸ್ವಾಮಿಯ ಬಳಿ ಕರ್ನಾಟಕದಲ್ಲಿ ಸದ್ಯದ ರಾಜಕೀಯ ಸ್ಥಿತಿಯ ಹಿನ್ನೆಲೆಯಲ್ಲಿ ನಿಮ್ಮ ಅಭಿಪ್ರಾಯ ಏನು ಕುಮಾರಣ್ಣ ಅಂತ ಕೇಳೋರೆ 2028ರ ವಿಧಾನಸಭಾ ಚುನಾವಣೆಯನ್ನೇ ಗಮನದಲ್ಲಿಟ್ಟುಕೊಂಡು ಈ ತರಹದ್ದೊಂದು ನಿರ್ಧಾರಕ್ಕೆ ಹೈಕಮಾಂಡ್ ಬರಲಾಗ್ತಾ ಇದೆಯಾ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯ ಸಲಹೆ ಕೇಳಿದ ಬಿಜೆಪಿಯ ಹೈಕಮಾಂಡ್ ನಾಯಕರು ಬಿಜೆಪಿಯ ಕೇಸರಿ ಪಾಳೆಯ ರಾಜ್ಯದ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಬಳಿ ಕೇಳಲಿಲ್ಲ ಬಿಜೆಪಿಯ ರಾಜ್ಯ ಮಟ್ಟದ ನಾಯಕರುಗಳ ಪೈಕಿ ಅಗ್ರಗಣ್ಯರು ಅಂತ ಕರೆಸಿಕೊಳ್ಳುವ ಯಾವೊಬ್ಬರಲ್ಲೂ ಕೇಳದೆ ಪ್ರಾದೇಶಿಕ ಪಕ್ಷ ಅದರಲ್ಲೂ ದೋಸ್ತಿ ಪಾರ್ಟಿ ಆಗಿರ್ತಕ್ಕಂತಹ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯ ಬಳಿ ಈ ತರಹದ್ದೊಂದು ಅಭಿಪ್ರಾಯವನ್ನ ಕೇಳಲಾಗಿದೆ ರಾಜ್ಯದ ಪ್ರಸ್ತುತ ವಸ್ತು ಸ್ಥಿತಿ ಏನು ಹೇಗಿದೆ ಕರ್ನಾಟಕದಲ್ಲಿ ಬಿಜೆಪಿಯ ಪರ ಅಭಿಪ್ರಾಯ 2028ರ ಅಸೆಂಬ್ಲಿ ಎಲೆಕ್ಷನ್ ಅನ್ನ ಮುಂದಿಟ್ಟುಕೊಂಡು ಅಥವಾ ಅದರಲ್ಲಿ ವರ್ಕೌಟ್ ಮಾಡಬೇಕು ಎನ್ನುವಂತ ಇರಾದೆಯಲ್ಲಿ ಒಂದು ಸಣ್ಣ ಬದಲಾವಣೆ ತಂದ್ರೆ ಹೆಂಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರನ್ನೇ ಮುಂದುವರಿಸಬೇಕಾ ಅಥವಾ ಬೇಡವಾ ವಿಜೇಂದ್ರ ಅವರನ್ನೇ ಮುಂದುವರಿಸಿದ್ರೆ ಪಕ್ಷಕ್ಕೆ ಅದರಿಂದ ಆಗುವಂತಹ ಲಾಭ ಏನು ನಷ್ಟ ಏನು ವಿಜೇಂದ್ರರ ನಾಯಕತ್ವ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ವರ್ಚಸ್ಸನ್ನ ಬಿಲ್ಡ್ ಮಾಡಿಕೊಡ್ತು ಆರಂಭದ ದಿನಗಳಿಂದಲೂ ಹಿಡಿದು ಯಾವಾಗ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ಆಯ್ಕೆಯಾದ್ರು ಆ ದಿನದಿಂದ ಹಿಡಿದು ಈವರೆಗೂ ಸಂತೋಷ್ ಜಿ ಬಣದ ಪ್ರಮುಖರು ಅದನ್ನ ವಿರೋಧ ಮಾಡ್ಕೊಂಡೇ ಬಂದ್ರು ಕರ್ನಾಟಕದ ರಾಜಾಹುಲಿ ಕುಟುಂಬದ ವಿರುದ್ಧ ಸಮರ ಸಾರಿದ್ದು ಒಂದಿಬ್ಬರಲ್ಲ ಅದರಲ್ಲಿ ಈಶ್ವರಪ್ಪ ಹೊರತಾಗಿರ್ಲಿಲ್ಲ ಆದ್ರೆ ಈಗ ಶರಣಾಗತಿಯ ಪ್ರಯತ್ನದಲ್ಲಿ ಅವರಿದ್ದಾರೆ ಅದರಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಿಯಾಗಿ ಕೊನೆಗೆ ಉಚ್ಚಾಟನೆಗೂ ಒಳಪಟ್ಟರು ಅದಾದ ನಂತರ ಪ್ರತಾಪ್ ಸಿಂಹ ಕೂಡ ಅಪಸ್ವರ ಎತ್ತಿದ್ರು ಸೊ ಹೀಗೆ ನಾನಾ ನಾಯಕರು ಅಪಸ್ವರ ಎತ್ತಿದ್ರು ಇದರ ನಡುವೆ ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕಾ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಜೇಂದ್ರ ಬಗ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅಭಿಪ್ರಾಯ ಕೇಳಿದ ಬಿಜೆಪಿ ಹೈಕಮಾಂಡ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಹೋರಾಟ ಹೇಗೆ ನಡೀತಾ ಇದೆ ಸಿದ್ದರಾಮಯ್ಯ ಸರ್ಕಾರವನ್ನ ಕಟ್ಟಿ ಹಾಕುವಲ್ಲಿ ವಿಜೇಂದ್ರ ಯಶಸ್ವಿಯಾಗಿದ್ದಾರಾ ಅದನ್ನ ಜನ ನೋಡಿದ್ದಾರೆ ಕಾಂಗ್ರೆಸ್ ಜೊತೆಗೆ ವಿಜೇಂದ್ರ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಎಂದು ನಿಮಗೆ ಅನ್ನಿಸ್ತಾ ಇದೆಯಾ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆಯಾ ಅಂತ ವ್ಯವಹಾರ ಲಾಭಕ್ಕಾಗಿ ವಿಜೇಂದ್ರ ಕಾಂಗ್ರೆಸ್ ವಿರುದ್ಧ ತಣ್ಣಗಾಗಿದ್ದಾರಾ ವಿಜೇಂದ್ರ ಮತ್ತು ಕಾಂಗ್ರೆಸ್ ನಡುವೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆಯಾ ಎನ್ನುವಂತ ಅಭಿಪ್ರಾಯವನ್ನ ಕೇಳಬೇಕಾಗಿದ್ದು ಕುಮಾರಣ್ಣನ ಕೈಯಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಕೈಯಲ್ಲಿ ಸಿಡಿನೂ ಇಟ್ಕೊತಾರೆ ಕೈಯಲ್ಲಿ ಪೆನ್ ಡ್ರೈವ್ ಇಟ್ಕೊಂಡು ಹೌದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ ಅಂತ ಹೇಳಿ ನಿಮಗೆ ಅನಿವಾರ್ಯತೆ ಇದ್ರೆ ದಾಖಲೆ ಬೇಕಾದ್ರೂ ಕೊಡ್ತಾರೆ ಏನೂ ಇಟ್ಟುಕೊಳ್ಳದೆ ಬರೀ ಪೆನ್ ಡ್ರೈವ್ ತೋರಿಸ್ಕೊಂಡು ತಿರುಗಾಡ್ತಾ ಇದ್ದಂತ ಕುಮಾರಸ್ವಾಮಿ ಜೊತೆ ನೀವು ಅಭಿಪ್ರಾಯ ಕೇಳಿದ್ರೆ ಅನುಕೂಲಕ್ಕೆ ತಕ್ಕ ಉತ್ತರವನ್ನ ಅವರು ಕೊಡ್ತಾರೆ ಕಾಂಗ್ರೆಸ್ ಜೊತೆಗೆ ವಿಜೇಂದ್ರ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಎಂದು ನಿಮಗೆ ಅನ್ನಿಸ್ತಾ ಇದೆಯಾ ವ್ಯವಹಾರ ಲಾಭಕ್ಕಾಗಿ ವಿಜೇಂದ್ರ ಕಾಂಗ್ರೆಸ್ ವಿರುದ್ಧ ತಣ್ಣಗಾಗಿದ್ದಾರಾ ನಾವು ನಿರೀಕ್ಷೆ ಮಾಡಿದ ಮಟ್ಟಕ್ಕೆ ವಿಜೇಂದ್ರ ಕೆಲಸ ಮಾಡ್ತಿದ್ದಾರಾ ಈ ಎಲ್ಲಾ ಪ್ರಶ್ನೆಗಳನ್ನು ಕೂಡ ಕುಮಾರಸ್ವಾಮಿಯ ಬಳಿ ಕೇಳಲಾಗಿದೆ ನಿಮ್ಮ ಅಭಿಪ್ರಾಯ ತಿಳಿಸಿ ಎಂದು ಕುಮಾರಸ್ವಾಮಿ ಸಲಹೆ ಕೇಳಿರ್ತಕ್ಕಂಥ ಬಿಜೆಪಿ ಹೈಕಮಾಂಡ್ ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿಯಲ್ಲಿ ಸೆಷನ್ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಈಗ ಬಿಜೆಪಿ ಹೈಕಮಾಂಡ್ ಕುಮಾರಸ್ವಾಮಿಯ ಬಳಿ ಇಟ್ಟಿರ್ತಕ್ಕಂಥ 4-6 ಪ್ರಶ್ನೆಗಳ ಪೈಕಿ ಕಾಂಗ್ರೆಸ್ ಅನ್ನ ಎದುರಿಸೋದಕ್ಕೆ ಅಲ್ಲಿನ ರಾಜ್ಯಾಧ್ಯಕ್ಷ ಸಮರ್ಥರ ಎನ್ನುವಂತ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಮುಡಾ ಹಗರಣ ಎನ್ನುವಂತ ಅತಿ ದೊಡ್ಡ ಪೊಲಿಟಿಕಲ್ ಸಬ್ಜೆಕ್ಟ್ ಬಿಜೆಪಿಗರಿಗೆ ಸಿಕ್ಕಿತ್ತು
ಆದರೂ ಕೂಡ ಸರ್ಕಾರವನ್ನ ಕಟ್ಟಿ ಹಾಕೋದ್ರಲ್ಲಿ ಬಿಜೆಪಿ ಎಡವಿತ್ತು. ಅದಾದ ನಂತರ ಅತ್ಯಂತ ದೊಡ್ಡದಾದಂತಹ ವಾಲ್ಮೀಕಿ ಹಗರಣ, ಆ ವಾಲ್ಮೀಕಿ ಹಗರಣವನ್ನ ಮುಂದಿಟ್ಟುಕೊಂಡು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಹಾಕೋದ್ರಲ್ಲಿ ನಿಜಕ್ಕೂ ಕೂಡ ಬಿಜೆಪಿ ಎಡವಿದೆ. ಪಾದಯಾತ್ರೆ ಎನ್ನುವಂತ ವಿಚಾರವನ್ನ ಮುಂದಿಟ್ಟುಕೊಂಡು ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಿಂದ ಮೈಸೂರಿನವರೆಗೂ, ಮೈಸೂರಿನಿಂದ ಬೆಂಗಳೂರಿನವರೆಗೂ ಕಾಲ್ನಡಿಗೆ ಮುಖಾಂತರವಾಗಿ ಮಂಡಿ ನೋವು ಮಾಡ್ಕೊಂಡ್ರೆ ಹೊರತಾಗಿ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಬಿಜೆಪಿಗೆ ಸಾಧ್ಯ ಆಗಲಿಲ್ಲ. ಅದಾದ ನಂತರ ಸತೀಶ್ ಸೈಲ್ ಗಣಿ ಕಳ್ಳತನ ಪ್ರಕರಣ, ಅದು ಕೂಡ ಬಿಜೆಪಿಗೊಂದು ಸಬ್ಜೆಕ್ಟೇ. ಅದನ್ನ ಹೆಂಗ್ ನಿಭಾಯಿಸಿದ್ರು ಬಿಜೆಪಿಯವರು? ವೈಭವೀಕರಿಸೋದಕ್ಕೆ ಸಾಧ್ಯ ಆಯ್ತಾ ಬಿಜೆಪಿಗೆ? ಅದಾದ ನಂತರ ದದ್ದಲ್ ವಿರುದ್ಧ ಕೇಳಿ ಬಂದಂತ ಆರೋಪ. ಹೀಗೆ ಕಾಂಗ್ರೆಸ್ಸಿನ ಸಾಕಷ್ಟು ಸಚಿವರುಗಳ ವಿರುದ್ಧ ಕೇಳಿ ಬಂದ ಆರೋಪ ಮತ್ತು ಇಡಿ ವಶಕ್ಕೆ ಪಡೆದುಕೊಂಡಂತಹ ಸಂದರ್ಭ, ಬಿಜೆಪಿಗರು ಅದನ್ನ ಒಂದು ರಾಜಕೀಯ ವಿಷಯವಾಗಿ ಮಾರ್ಪಡಿಸೋದ್ರಲ್ಲೂ ಕೂಡ ಎಡವಿದ್ರು. ಸೊ ಈಗ ಬಿಜೆಪಿಯ ಸ್ಟೇಟ್ ಪ್ರೆಸಿಡೆಂಟ್ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯ ಬಳಿ ಅಭಿಪ್ರಾಯವನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಕುಮಾರಸ್ವಾಮಿ ಸಾಕಷ್ಟು ಉತ್ತರಗಳನ್ನು ಕೊಡಬಹುದು. ಆ ಉತ್ತರವನ್ನು ಸ್ವೀಕರಿಸೋದಕ್ಕೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆಯಾ? ಕರ್ನಾಟಕ ಬಿಜೆಪಿ ನಾಯಕರ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅಸಮಾಧಾನ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಕಟ್ಟಿ ಹಾಕೋದ್ರಲ್ಲಿ ಬಿಜೆಪಿ ನಾಯಕರು ವಿಫಲ, ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕುವ ವಿಷಯಗಳಿದ್ದರೂ ಬಳಸ್ಕೊಳ್ತಾ ಇಲ್ಲ. ನಾನು ವಿಧಾನಸೌಧದಲ್ಲಿ ಇದ್ದಿದ್ದರೆ ಬೇರೆ ಆಗಿರುತ್ತಿತ್ತು, ನನಗೆ ಹೊಟ್ಟೆ ಉರಿತಾ ಇದೆ. ಜೂನ್ 15ರಂದು ಜೆಡಿಎಸ್ ಪಕ್ಷದ ಸಂಘಟನಾ ಸಮಾವೇಶದಲ್ಲಿ ಈ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅಸಮರ್ಥರು ಎಂಬ ಪರೋಕ್ಷ ಟೀಕೆ. ನನ್ನ ಜೊತೆಗೆ ಮೋದಿ, ಶಾ, BL ಸಂತೋಷ್ ಚೆನ್ನಾಗಿದ್ದಾರೆ. ಕರ್ನಾಟಕ ರಾಜಕೀಯ ಬೆಳವಣಿಗೆ ಬಗ್ಗೆ ನನ್ನ ಜೊತೆಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಜೂನ್ 15ರಂದೇ ಹೇಳಿದ್ದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಈ ಟೀಕೆಯ ಬೆನ್ನಲ್ಲೇ ಮತ್ತೊಮ್ಮೆ ಎಚ್ ಡಿಕೆ ಅಭಿಪ್ರಾಯ ಕೇಳಿರ್ತಕ್ಕಂಥ ಬಿಜೆಪಿ ಹೈಕಮಾಂಡ್. ಬಿಜೆಪಿ ಸಂಘಟನಾತ್ಮಕ ಜಿಲ್ಲೆಗಳಿಗೆ ಜಿಲ್ಲಾಧ್ಯಕ್ಷರ ನೇಮಕ ಪ್ರಕ್ರಿಯೆ ಶುರುವಾಗಿದೆ. ಇದರ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಗ್ಗೆ ಮತ್ತೆ ಚರ್ಚೆ ಶುರುವಾಗಿದೆ. ಈ ತಿಂಗಳ ಅಂತ್ಯ ಅಥವಾ ಮುಂದಿನ ತಿಂಗಳ ಮಧ್ಯದಲ್ಲಿ ಅಧಿಕೃತ ನಿರ್ಧಾರ ಸಾಧ್ಯತೆಗಳಿದ್ದಾವೆ. ಈಗಿರುವ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮುಂದುವರಿಸಬೇಕೇ ಅಥವಾ ಬೇಡವೇ? ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲಿಯೂ ಕೂಡ ವಿಜಯೇಂದ್ರರವರು ಎಡವಿದ್ರ? ವಿಜಯೇಂದ್ರ ಆಯ್ಕೆ ಮಾಡಿಕೊಂಡಂತಹ ಅಭ್ಯರ್ಥಿಗಳನ್ನ ಕೆಳಗಿಳಿಸಿ ಡಾಕ್ಟರ್ ಕೆ ಸುಧಾಕರ್ ಬಂಡಾಯ ಎದ್ದಿದ್ರು ಚಿಕ್ಕಬಳ್ಳಾಪುರದಲ್ಲಿ. ವಿಜಯೇಂದ್ರ ತೆಗೆದುಕೊಳ್ಳುವಂತಹ ಯಾವುದೇ ನಿರ್ಧಾರವನ್ನ ರಾಜ್ಯದ ಕೆಲ ಜಿಲ್ಲಾ ನಾಯಕರು ಒಪ್ಪಿಕೊಳ್ಳೋದಕ್ಕೆ ಸಿದ್ಧವಾಗಿರಲಿಲ್ಲ. ಅಲ್ಲಿಯೂ ಕೂಡ ವಿರೋಧತೆಗಳು, ಅಲ್ಲಿಯೂ ಕೂಡ ಖಂಡನೆಗಳು. ಹೀಗಿದ್ದಾಗ ವಿಜಯೇಂದ್ರರ ನಾಯಕತ್ವವನ್ನ ಸ್ವೀಕರಿಸಿಕೊಳ್ಳೋದಕ್ಕೆ ಕೇಂದ್ರ ನಾಯಕರು ಬಿಡಿ, ರಾಜ್ಯದ ಬಹುಭಾಗದ ಜಿಲ್ಲಾ ನಾಯಕರು ಕೂಡ ಸಿದ್ಧರಾಗಿಲ್ಲ. ಇಂತಹದ್ರಲ್ಲಿ ಕುಮಾರಸ್ವಾಮಿ ಸಮರ್ಥನೆ ಮಾಡ್ಕತ್ತಾರ? ಡಿ.ಕೆ. ಶಿವಕುಮಾರ್ ಹೆಸರು ಕೇಳಿದ್ರೇನೆ ಬಲಕಿವಿಗೆ ಕಾದು ಸೀಸಾ ಬಿದ್ದವರಾಗ ಆಡುವಂತಹ ಕುಮಾರಸ್ವಾಮಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಕೇಂದ್ರ ಸರ್ಕಾರ ಆ ಒಂದು ಪ್ರಶ್ನೆಯನ್ನ ಮುಂದಿಟ್ಟಾಗ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನಾ ಕುಮಾರಸ್ವಾಮಿ ಅವರಿಗೆ? ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಕಾಂಗ್ರೆಸ್ ಸರ್ಕಾರದ ವೈಫಲ್ಯತೆಗಳನ್ನ ಪ್ರಶ್ನೆ ಮಾಡೋದ್ರಲ್ಲಿ ವಿಜಯೇಂದ್ರ ಅತ್ಯಂತ ಮೃದುವಾಗಿ ಟೀಕೆ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ವಿರುದ್ಧ ಖಾರವಾಗಿ, ಅತ್ಯಂತ ಪ್ರಖರವಾಗಿ ವಿಜಯೇಂದ್ರ ಮಾತನಾಡಿರುವುದನ್ನು ನೀವು ಗಮನಿಸಿರೋದಕ್ಕೆ ಸಾಧ್ಯನೇ ಇಲ್ಲ. ಡಿ.ಕೆ. ಶಿವಕುಮಾರ್ ವಿರುದ್ಧ ಅತ್ಯಂತ ಕಟುವಾಗಿ ಟೀಕೆ ಮಾಡಿದವರ ಪೈಕಿ ವಿಜಯೇಂದ್ರರ ಹೆಸರಿಲ್ಲ, ನೆನಪಿಟ್ಕೊಳ್ಳಿ. ಸೊ ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆಯಾ ಎನ್ನುವಂತ ಆರೋಪವನ್ನ ಯತ್ನಾಳ್ ಮಾಡಿದ್ದು. ಕೇವಲ ವಿಜಯೇಂದ್ರ ಮಾತ್ರ ಅಲ್ಲ, ತಂದೆ ಮಗ ಇಬ್ರು ಕೂಡ ಅಡ್ಜಸ್ಟ್ಮೆಂಟ್, ಹೊಂದಾಣಿಕೆ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಈ ಹೊಂದಾಣಿಕೆಯ ರಾಜಕಾರಣ ಹಿಂಗೆ ಮುಂದುವರಿತಾ ಇದ್ರೆ ರಾಜ್ಯದ ಬಿಜೆಪಿಯ ವರ್ಚಸ್ಸು ಕ್ಷೀಣಿಸ್ತಾ ಹೋಗುತ್ತೆ. ಹಾಗಾದ್ರೆ ಎಚ್ ಡಿ ಕುಮಾರಸ್ವಾಮಿಯ ಬಳಿ ಬಿಜೆಪಿ ಹೈಕಮಾಂಡ್ ಅಭಿಪ್ರಾಯವನ್ನ ಕೇಳಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಣ್ಣ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ವಿಧಾನಸೌಧದಲ್ಲಿ ಇದ್ದಿದ್ರೆ ಬಹಳ ಚೆನ್ನಾಗಿರೋದು. ನಾನು ಇಲ್ಲಿದ್ದಿದ್ರೆ
ಎಂತೆಂಥ ಇಶ್ಯೂಗಳು ಯಾವುದನ್ನ ನಾವು ಸರಿಯಾಗಿ ಇಲ್ಲಿ ಉಪಯೋಗ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ. ವಿಧಾನಸೌಧದೊಳಗೆ ಹೊಟ್ಟೆ ಉರಿದೋಗುತ್ತೆ, ಎಲ್ಲಿ ಏನಾಗ್ತಿದೆ ಈಗ. ಅದೆಂಥದ್ದು ಕಾವೇರಿ ಆರತಿ ಎತ್ತಕ್ಕೆ 92 ಕೋಟಿ ಅಂತೆ. ಕಾವೇರಿ ಆರತಿ ಹಾಕಿ ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತಿಸ್ಕೊಳ್ಳೋಕೆ ದುಡ್ಡು ಖರ್ಚು ಮಾಡ್ಕೊಂಡು. ಎಸ್ ಕುಮಾರಸ್ವಾಮಿ ಅವರ ಮಾತಲ್ಲಿ ಪರೋಕ್ಷವಾಗಿ ನಾನು ಈ ಸಂದರ್ಭದಲ್ಲಿ ಅಸೆಂಬ್ಲಿಯಲ್ಲಿ ಇರಬೇಕಾಗಿತ್ತು, ವಿಧಾನಸಭೆಯಲ್ಲಿ ಇರಬೇಕಾಗಿತ್ತು, ಎಂತೆಂತಹ ಸಬ್ಜೆಕ್ಟು ನನ್ನ ಕಣ್ಣು ಮುಂದೆ ಇತ್ತು. ಸಬ್ಜೆಕ್ಟು ಅಂತ ಹೇಳಿದ್ರೆ ಆಡಳಿತಾರೂಢ ಪಕ್ಷದ ದುರಾಡಳಿತದ ಸಬ್ಜೆಕ್ಟ್ಗಳು ನನ್ನ ಕಣ್ಣು ಮುಂದೆ ರಾಚ್ತಾ ಇತ್ತು. ನನಗೆ ಹೊಟ್ಟೆ ಉರಿತಾ ಇದೆ. ಇದರರ್ಥ ಇದನ್ನ ನಿಭಾಯಿಸೋದಕ್ಕೆ ಇಲ್ಲಿನ ವಿರೋಧ ಪಕ್ಷಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ದೋಸ್ತಿ ಪಾರ್ಟಿ ಅಂತ ಕರೆಸಿಕೊಳ್ಳುವ ಬಿಜೆಪಿಗೆ ಆಡಳಿತಾರೂಢ ಪಕ್ಷವನ್ನ ಎದುರು ಹಾಕಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರ ದುರಾಡಳಿತವನ್ನು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ವೇಳೆ ನಾನಿದ್ದಿದ್ದಿದ್ರೆ ಬಹುಶಃ ಚೆನ್ನಾಗಿತ್ತು ಅನ್ನೋ ಥರ ಇಲ್ಲಿ ಆರ್ ಅಶೋಕ್ರನ್ನ ವ್ಯಂಗ್ಯ ಮಾಡಿದ್ರ ಅಥವಾ ವಿಜೇಂದ್ರನ್ನ ವ್ಯಂಗ್ಯ ಮಾಡಿದ್ರ ಅನ್ನೋದನ್ನ ಹೊರತುಪಡಿಸಿ ಬಿಜೆಪಿಯ ಈ ಒಂದು ರಾಜ್ಯದ ಒಂದು ನಿರ್ಧಾರದ ಬಗ್ಗೆ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ. ಸೊ ಇದು ಕುಮಾರಸ್ವಾಮಿಯ ಹೇಳಿಕೆಯಲ್ಲಿ ವ್ಯಕ್ತವಾಗಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.